ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ಸರ್, PUC ಬೋರ್ಡ್ ರಿಲೀಸ್ ಮಾಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ 1 ಸಬ್ಜೆಕ್ಟ್ ಸಂಸ್ಕೃತ ಆಗಿರುತ್ತೆ, ಸಾಂಸ್ಕೃತ್ ಅಂತ ಕರಿತೀವಿ. 2020 ದಿಸ್ ಅಕಾಡೆಮಿಕ್ ಇಯರ್ 2026-27 ಆಯಿತಾ. ಈಗಾಗಲೇ ನಾನು ಪ್ರತಿಯೊಂದು ಸಬ್ಜೆಕ್ಟಿನ ಮಾಡಲ್ 1 ಕ್ವಶನ್ ಪೇಪರಿನ ಫುಲ್ ಕೀ ಆನ್ಸರನ್ನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಕೇವಲ ಪಾರ್ಟ್ ಎ ಅಲ್ಲ ಸರ್, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಆಯಿತಾ. ಇಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಸಂಸ್ಕೃತ ಪೇಪರ್ ಆದರೆ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಹಾಗೂ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಮೊದಲು ಇದು ಯಾರ ಪೇಪರು ಅಂತ ಸ್ವಲ್ಪ ಕ್ಲಿಯರ್ ಆಗಲಿ ಎಲ್ಲರಿಗೂ. ಇದು ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಇರುವಂಥ ಕ್ವಶನ್ ಪೇಪರು 80 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೂಚನೆಗಳು ಅಂತ ಹೇಳಿದರೆ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ಆಯಿತಾ, ಟೋಟಲ್ ABCD 4 ಭಾಗಗಳಾಗಿ ಈ ಒಂದು ಕ್ವಶನ್ ಪೇಪರನ್ನು ಡಿವೈಡ್ ಮಾಡಲಾಗಿದೆ. ಎಲ್ಲ ವಿಭಾಗಗಳು ಕಡ್ಡಾಯ ಅಂದರೆ ಏನು, ಕಂಪಲ್ಸರಿಯಾಗಿ ಏನಂತೀರ ತಾವುಗಳು, ಆಲ್ ಪಾರ್ಟ್ಸ್ ಆರ್ ಕಂಪಲ್ಸರಿ. ಆಲ್ ಪಾರ್ಟ್ಸ್ ಅಂದರೆ ABCD ಅಂತ ಏನು ಡಿವೈಡ್ ಮಾಡಿದಾರೋ ಆಲ್ ಸೆಕ್ಷನ್ಸ್ ಆರ್ ಕಂಪಲ್ಸರಿ ಟು ಅಟೆಂಡ್ ಆಯಿತಾ. ನೆಕ್ಸ್ಟ್ ಇನ್ನೊಂದು ಭಾಳ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದರೆ ನೋಡಿ, ಪಾರ್ಟ್ ಎ ಓನ್ಲಿ ದ ಫಸ್ಟ್ ಆನ್ಸರ್ ರಿಟರ್ನ್ ವಿಲ್ ಬಿ ಕನ್ಸಿಡರ್ಡ್ ಅಂತ ಇದೆ. ಅರ್ಥ ಆಯ್ತಲ್ವಾ. ಎ ಭಾಗದಲ್ಲಿ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನಕ್ಕೆ ಒಳಪಡಿಸಲಾಗುವುದು ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಪಾರ್ಟ್ ಎ ಅಂದರೆ MCQs ಅಂತ. ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ, ನಾವೀಗ ಪಾರ್ಟ್ ಎ MCQsಗಳನ್ನು ಸಂಪೂರ್ಣವಾಗಿ ಕ್ವಶನ್ ಪೇಪರ್ ಅನಾಲಿಸಿಸ್ ಜೊತೆ ಕೀ ಆನ್ಸರ್ ಕೂಡ ನಾವು ನೋಡ್ತಾ ಹೋಗೋಣ. ಈಗ ಬೇಜಾರಾಗ್ಬಿಡಿ ಯಾರು ಕೂಡ. ಗಿವ್ ಮೀ ಯುವರ್ ಸಮ್ ವ್ಯಾಲ್ಯೂಯಬಲ್ ಟೈಮ್. ಟೈಮನ್ನು ನಾವು ಒಳ್ಳೆಯದಕ್ಕೆ ಯೂಸ್ ಮಾಡೋಣ, ಚೆನ್ನಾಗಾಗತ್ತೆ ಎಲ್ಲದು ಕೂಡ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 1 ಭಾಳ ಬೇಗ ಆಗುತ್ತೆ ಈ ವಿಡಿಯೋ. ಯಾಕೆಂದರೆ ನನಗೂ ಕೂಡ ಓದಲಿಕ್ಕೆ ಬರಲ್ಲ ಸಂಸ್ಕೃತ. ನಮ್ಮ ಸಾಕು ಅನಿಸುತ್ತೆ, ಕರೆಕ್ಟಾಗಿ ಕ್ಲಿಯರಾಗಿ ಎಲ್ಲ ಕಾಣ್ತಾ ಇದೆ. ಕ್ವಶನ್ ನಂಬರ್ 1 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದಕ್ಕೆ ರೈಟ್ ಆನ್ಸರ್ ಭಾರತ್ ಅಂತ ಇದೆ ಅಲ್ವಾ, ಗೊತ್ತಲ್ಲ, ಇದು ರೈಟ್ ಆನ್ಸರ್ ಆಗಿರುತ್ತೆ. ಇಷ್ಟು ಹೇಳಬಲ್ಲೆ ನಾನು ಅದಕ್ಕೆ. ಆದಾಪಿ ದೇವ್ ಕೃತ್ ಜನ್ಮ್ ಇಶ್ಚಿತ್ ಸಮಥಿಂಗ್ ಇಸ್ ದೇರ್. ಓಕೆ, ನೀವು ನಮಗಿಂತ ಜಾಣರು. ಯಾಕಂದರೆ ಫಸ್ಟ್ ಇಯರಲ್ಲಿ ಓದ್ಬಿಟ್ಟು ಸೆಕೆಂಡ್ ಇಯರಲ್ಲಿ ಕಂಪ್ಲೀಟಾಗಿ ಓದಿರ್ತೀರ. ಸಂಸ್ಕೃತ 99 ಫಿಕ್ಸ್ ಕಂಟ್ರೋಲ್ ನಿಮ್ಮದು ವರ್ಕ್ ಮಾಡಬೇಕು. ಮಾಡಲ್ ಕ್ವಶನ್ ಪೇಪರನ್ನು ಬಿಡಬೇಡಿ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಬಂದ್ಬಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಅದಕ್ಕೆ ಈ ಆನ್ಸರ್ ರೈಟ್ ಆಗಿ ಇರುತ್ತದೆ. ಕ್ಲಿಯರ್ ಆಲ್ ಆಫ್ ಯು. ಬನ್ನಿ ಈಗ ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 3ಗೂ ರೈಟ್ ಆನ್ಸರು ಯಾವುದಾಗುತ್ತೆ ಇಲ್ಲಿ ಅಂತ ಹೇಳಿದರೆ ಆಪ್ಷನ್ ಎ ಇದೆ ಅಲ್ವಾ, ಇದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 4 ಕಡೆಗೆ ಹೋಗುವ. ಕ್ವಶನ್ ನಂಬರ್ 4 ಇಲ್ಲಿ ರೈಟ್ ಆನ್ಸರ್ ಬಂದು ನಿಮಗೆಲ್ಲರಿಗೂ ಕೂಡ ಆಪ್ಷನ್ ಸಿ ಇದೆ ಅಲ್ವಾ, ಇದು ರೈಟ್ ಆನ್ಸರ್ ಆಗಿರುತ್ತದೆ. ಇಲ್ಲಿ ನಾನು ನಿಮಗೆ ಒಂದು ರಿಕ್ವೆಸ್ಟನ್ನು ಮಾಡ್ತಾಯಿದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಆಯಿತಾ. ದೋಸ್ ಹು ಆರ್ ವಾಚಿಂಗ್ ದಿಸ್ ವಿಡಿಯೋ ಸಂಸ್ಕೃತದವರೇ, ದಯವಿಟ್ಟು ನಿಮ್ಮ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರನ್ನು ನನ್ನ ಮೇಲ್ ID ಇದೇ ಆಗಿರುತ್ತೆ ಸರ್. ಯೂನಿಟ್ ಟೆಸ್ಟ್ 1 ಕಂಪ್ಲೀಟ್ ಆಗಿದೆ ಅಲ್ವಾ ಎಲ್ಲರದ್ದು ಕೂಡ ಆಯಿತಾ. ಅಂದರೆ ಅದನ್ನು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರೀತಾರೆ ಅಥವಾ ಘಟಕ ಪರೀಕ್ಷೆ ಅಂತೀರಾ. ಪ್ಲೀಸ್ ಸೆಂಡ್ ಮಿ ಯುವರ್ ಏನಂತೀರ ಸಂಸ್ಕೃತ ಕ್ವಶನ್ ಪೇಪರ್ ಟು ದಿಸ್ ಮೇಲ್ ID. ಪ್ರತಿಯೊಬ್ಬರಿಗೂ ಕೂಡ ಕಳಿಸ್ಕೊಡಿ ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 5 ನೋಡ್ತಾ ಹೋಗೋಣ. MCQsಲ್ಲಿ ಕ್ವಶನ್ ನಂಬರ್ 5 ಬಂದು ಮತ್ತೆ ನಿಮಗೆ ಆಪ್ಷನ್ ಬಿ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ ಆಯಿತಾ. ಕ್ವಶನ್ ನಂಬರ್ 6 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಆಪ್ಷನ್ ಡಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್. ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6 ಆಯಿತು. 7 ಈಗ ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಯಾವುದಪ್ಪ ಇದಕ್ಕೆ, ಎಸ್ ಆಪ್ಷನ್ ಬಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಇದಕ್ಕೆ ಬಂದು ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಇದಕ್ಕೂ ಕೂಡ 2 ಆಗಿರುತ್ತೆ, ಅಂದರೆ ಆಪ್ಷನ್ ಬಿ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಸರ್ ಏನು ಸರ್ ಈ ರೀತಿಯಾಗಿ ಬೇಜಾರು ಮಾಡ್ಕೊಬೇಡ್ರು. ಮುಂದೆ ಕ್ವಶನ್ ವಿತ್ ಆನ್ಸರ್ ಪೂರ್ತಿ ಪಾರ್ಟ್ ಡಿ ವರ್ಗೂ ಕೂಡ ಕೊಡ್ತೇನೆ ಆಯಿತಾ. ನಮಗೆ ಸಂಸ್ಕೃತ ಓದಕ್ಕೆ ಬರ್ತಿದ್ರೆ ಅದು ಕೂಡ ಎಕ್ಸ್ಪ್ಲನೇಷನ್ ಮಾಡ್ತಿದ್ನಪ್ಪ. ಇಂಗ್ಲೀಷ್ ಹೇಗೆ ಮಾಡ್ತೀನೋ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರಾಗಬೇಡಿ ಆಯಿತಾ. ಕ್ವಶನ್ ನಂಬರ್ 9 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 10 ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅಗೇನ್. ನೋಡಿ ವಿದ್ಯಾರ್ಥಿಗಳೇ, ಏನಾದರೂ ತಪ್ಪು ಕಂಡು ಬಂದಲ್ಲಿ ಮನುಷ್ಯ ಅಲ್ವಾ, ತಪ್ಪು ಮಾಡೋದು ಸಹಜ. ನಾನು ಮನುಷ್ಯ, ನೀವು ಮನುಷ್ಯರೇ ಆ ಕಡೆಯಿಂದ. ಹಾಗಾಗಿ ಏನಾದರೂ ತಪ್ಪಿದರೆ ನೋಡಿ ಸರ್, ಪಾರ್ಟ್ ಎ ಕಂಪ್ಲೀಟಾಗಿ ಪಾರ್ಟ್ ಎನಲ್ಲಿ 10 MCQsಗಳು ಕಂಪ್ಲೀಟ್ ಆಯಿತು. ಈಗ ನಾವು ವಿ ಆರ್ ಇನ್
ಪಾರ್ಟ್ ಎ ಸೆಕೆಂಡ್ ಮೇನ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಇದ್ದೀವಿ ಈಗ. ಆಯಿತಾ, ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. ಟೋಟಲ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದರ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು ಇದ್ದಾವೆ. ಈಗ ನಾವು ಇದಕ್ಕೆ ಆನ್ಸರನ್ನು ನೋಡ್ತಾ ಹೋಗೋಣ ಬನ್ನಿ ಸರ್. ಕ್ವಶನ್ ನಂಬರ್ 11ಅಲ್ಲಿ ಫಸ್ಟ್ ಕ್ವಶನ್ ನಂಬರ್ 11 ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಈಗ ಬನ್ನಿ. ಏನಿದು ಕ್ವಶನ್ ನಂಬರ್ 1ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮೋಕ್ಷಕ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಮ್ಮೆ ಓದಲಿಕ್ಕೆ ತಪ್ಪಾಗ್ಬೋದು. ದಿಸ್ ಈಸ್ 1 ನೌ. ಆಯಿತಾ, ನೆಕ್ಸ್ಟ್ ಕ್ವಶನ್ ನಂಬರ್ 2 ಇದರಲ್ಲಿ ಪುತ್ರ, ಇದು 2 ಆಗಿರುತ್ತೆ. ಆಯಿತಾ, ನೆಕ್ಸ್ಟ್ ಕ್ವಶನ್ ನಂಬರ್ 3 ಬಂದುಬಿಟ್ಟು ಇದಾಗಿರುತ್ತೆ. ಕ್ವಶನ್ ನಂಬರ್ 3 ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಆಯಿತಾ, ದಿಸ್ ಒನ್ ವಿಲ್ ಬಿ ದ ಆನ್ಸರ್, ರೈಟ್ ಆನ್ಸರ್. ಆಯಿತಾ, ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 5 ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಕಣ್ರಿ. ಆಯಿತಾ, ಇದು 5th ಒನ್ ಆಗುತ್ತೆ. 1 2 3 4 5 ಒಂದು ಎಕ್ಸ್ಟ್ರಾ ಇದೆ. ಇದು ಯಾವುದಕ್ಕೂ ಕೂಡ ಆನ್ಸರ್ ಅಲ್ಲ. ಯಾವುದು ನಮ್ಮ ಹೀರೋ ಇಲ್ಲಿ ಇದ್ದಾರಲ್ವ, ಯಾವುದಕ್ಕೂ ಅಲ್ಲ. ಧನ್ಯವಾದಗಳು. ಬನ್ನಿ ಈಗ ನಾವು ದಯವಿಟ್ಟು ನನ್ನ ವಿದ್ಯಾರ್ಥಿಗಳೇ, ಪ್ಲೀಸ್ ಸೆಂಡ್ ಮಿ ಯುವರ್ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ಸ್ ಅಥವಾ LB 2 3 4 ಯಾವುದೇ ಆಗಿರ್ಬೋದು, ಸಂಸ್ಕೃತ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ID ಇದೇ ಆಗಿರುತ್ತೆ ಸರ್, ಆಲ್ ಇನ್ 1 PDF 99@gmail.com. ಪ್ಲೀಸ್ ಸೆಂಡ್ ಮಿ ಯುವರ್ ಕ್ವಶನ್ ಪೇಪರ್ಸ್. MCQsಗಳು ಕಂಪ್ಲೀಟ್ ಆಯಿತು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು. ಈಗ ವಿದ್ಯಾರ್ಥಿಗಳೇ ನಾವು ಎಲ್ಲಿದ್ದೀವಿ ಅಂತ ಹೇಳಿದರೆ ಏನಂತೀರ ತಾವುಗಳು, ಮ್ಯಾಚ್ ದಿ ಫಾಲೋಯಿಂಗ್ ಅಂತೀರ ಇದಕ್ಕೆ, ಅಲ್ಲಿದ್ದೀವಿ. ಮ್ಯಾಚ್ ದ ಫಾಲೋಯಿಂಗಲ್ಲಿ. ಮ್ಯಾಚ್ ದ ಫಾಲೋಯಿಂಗು ನಾನು ಡೈರೆಕ್ಟಾಗಿ ಈಗ ಇಲ್ಲೇನು ಮಾಡಿದ್ದೇನೆ ಅಂದರೆ, ಏನಂತೀರ ತಾವುಗಳು, ಆನ್ಸರನ್ನೇ ಬರೆದುಬಿಟ್ಟಿದ್ದಾನೆ. ಯಾಕಂದರೆ ಟೆನ್ಷನ್ ಆಗಬಾರ್ದು ಅಂತ. ಆಯಿತಾ, ಇದನ್ನು ಸ್ವಲ್ಪ ನೋಡ್ಕೊಂಡ್ರೆ ಬಹಳ ಒಳ್ಳೆಯದು. ಡೈರೆಕ್ಟಾಗಿ ಅದಕ್ಕೆ ಆಪೋಸಿಟ್ ಆನ್ಸರನ್ನೇ ಬರೆದುಬಿಟ್ಟಿದ್ದಾನೆ. ಆಯಿತಾ, ಇಲ್ಲಿಂದ ಕಂಪ್ಲೀಟಾಗಿ ನಿಮಗೆಲ್ಲರಿಗೂ ಕೂಡ ನಾನೀಗ ಏನಂತೀರ ತಾವುಗಳು ಕೀ ಆನ್ಸರನ್ನು ಕೊಡ್ತಾ ಇರುವಂಥದ್ದು. ಫುಲ್ ಕೀ ಆನ್ಸರ್ ಅಂದರೆ ಫುಲ್ ಕೀ ಆನ್ಸರ್ ಇದೆ. ಹಾಗಾಗಿ ತಾವುಗಳು ಯಾರು ಕೂಡ ಟೈಮ್ ಪಾಸನ್ನು ಮಾಡಬೇಡಿ. ಕ್ಲಿಯರ್ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಎಸ್ ನೋಡಿ, ಇದು ಪಾರ್ಟ್ ಬಿ ಅಂತ ಸ್ಟಾರ್ಟ್ ಆಗುತ್ತೆ ಮಕ್ಕಳ. ಇಲ್ಲಿಂದ ಪಾರ್ಟ್ ಬಿ ಇದು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಆಯಿತಾ, ಏನಿದು ಹೇಗೆ ಇವೆ ಏನಂತೀರ ತಾವುಗಳು, ಏನಿದು ಉತ್ತರ ಚಾರ್ ಉತ್ತರ ಲಿಖಿತ್, ಚೌತರ್ ಓದಕ್ಕೆ ಬರ್ತಾಯಿಲ್ಲ ಕಣ್ರು. ಎನಿ 4 ಅಂತ ಆನ್ಸರ್, ಎನಿ 4 ಕ್ವಶನ್ಸ್ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಕನ್ನಡದಲ್ಲೂ ಆನ್ಸರ್ ಇದೆ, ಇಂಗ್ಲೀಷಲ್ಲೂ ಆನ್ಸರ್ ಇದೆ. ಈ ರೀತಿಯಾಗಿ ತಾವುಗಳು ಏನು ಮಾಡ್ಬೋದು ಅಂದರೆ ಆನ್ಸರನ್ನು ನಿಮ್ಮ ಎಕ್ಸಾಮಲ್ಲಿ ಕನ್ನಡದಲ್ಲಾದರೂ ಬರಿಬೋದು ಅಥವಾ ಇಂಗ್ಲೀಷಲ್ಲಾದರೂ ಬರಿಬೋದು. 100% ನೀವು ಯಾರೂ ಕೂಡ ಕನ್ನಡದಲ್ಲಿ ಬರೆಯಲ್ಲ ಅಂದ್ಕೊಂಡಿದ್ದೀನಿ. ಕನ್ನಡದಲ್ಲಿ ಬರೆಯಂಗಿರ್ತಿದ್ರೆ ತಾವುಗಳು ಕನ್ನಡನೇ ತಗೊಂಬಿಡ್ತಿದ್ರಿ. ಹೌದಲ್ವಾ? ಇದು ನಿಜ ಅಲ್ವಾ ಹೇಳ್ತಾ ಇರೋದು? ಹಾಂ, ಧನ್ಯವಾದಗಳು. ನೋಡಿ ವಿದ್ಯಾರ್ಥಿಗಳೇ, ಸಂಪೂರ್ಣವಾದ ಕೀ ಆನ್ಸರ್ ಇದೇ ಒಂದು ಕ್ವಶನ್ ಪೇಪರಲ್ಲಿದೆ. ಈ ಒಂದು ಕ್ವಶನ್ ಪೇಪರಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ನಾನು ಏನಂತೀರ, ಸಂಸ್ಕೃತದ ಅಂದರೆ ಸಂಸ್ಕೃತ ಇದೆ ಸೆಕೆಂಡರಿ PUC ಮಾಡಲ್ 1 ಕ್ವಶನ್ ಪೇಪರ್, ಮಾಡಲ್ 2, ಮಾಡಲ್ 3, ಮಾಡಲ್ 4, ಮಾಡಲ್ 5 ಅಂದರೆ 5 ಕ್ವಶನ್ ಪೇಪರ್ಗಳನ್ನು ಕೂಡ ನಾನು ಏನು ಮಾಡ್ತಾಯಿದ್ದೇನೆ ಅಂದರೆ ಕೊಡ್ತೇನೆ. ಆಯಿತಾ, ಉಚಿತವಾಗಿ ಡೌನ್ಲೋಡನ್ನು ಮಾಡಿಕೊಳ್ಳಿ. ಉಚಿತ ಅಂದರೆ ನಂದೇನೋ ಇದರಲ್ಲಿ ಕೈ ಇಲ್ಲ, PUC ಬೋರ್ಡ್ ಕೊಟ್ಟಿರುವಂಥದ್ದು. ಅವರ ಕ್ವಶನ್ ಪೇಪರೇ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಫಸ್ಟು ಪ್ರಿಂಟೌಟನ್ನು ತೆಗೆದುಕೊಳ್ಳಿ. ಈ ಪ್ರಿಂಟೌಟನ್ನು ತೆಗೆದುಕೊಂಡು ಏನು ಮಾಡಬೇಕು, ದಿನ ಕೂತ್ಕೊಂಡು ತಾವುಗಳು ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಅಂತ ಹೇಳಿದರೆ ದಿನ ಎದ್ರೋ ಬಿದ್ದರೋ ಈ ಮಾಡಲ್ ಕ್ವಶನ್ ಪೇಪರನ್ನು ನೋಡಬೇಕು. ಈ ಪಾಠ ಆಯಿತು, ನಮಗೆ ಇಲ್ಲಿಂದ ಈ ಪ್ರಶ್ನೆ ಬಂದಿದೆ ಅಲ್ವಾ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಆಯಿತಾ ಮಕ್ಕಳೇ? ಆಯ್ತಲ್ವಾ? ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಅನಿಸುತ್ತೆ. ಟೈಮ್ ಪಾಸ್ ಮಾತ್ರ ಮಾಡಬೇಡಿ. ಪ್ಲೀಸ್ ಯುಟಿಲೈಸ್ ದೀಸ್ ಕ್ವಶನ್ ಪೇಪರ್ಸ್ ವಿಚ್ ಈಸ್ ಪ್ರೊವೈಡೆಡ್ ಬೈ PUC ಬೋರ್ಡ್. ನಿಮಗೋಸ್ಕರ PUC ಬೋರ್ಡ್ ವತಿಯಿಂದ ಕೊಟ್ಟಿರುವಂಥದ್ದು. ಎಲ್ಲರಿಗೂ ಕೂಡ ಕ್ಲಿಯರಾಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಪ್ರತಿಯೊಂದು ಆನ್ಸರ್ ಕೂಡ. ಆಯಿತಾ, ನಾವು ಎಲ್ಲಿದ್ದೀವಿ ಅಂದರೆ ಈಗ ಏನಂತೀರ ತಾವುಗಳು, ಪಾರ್ಟ್ ಬಿನಲ್ಲಿದ್ದೀವಿ. ಪಾರ್ಟ್ ಬಿನಲ್ಲಿ ನಾವು ಈಗ ಕ್ವಶನ್ ನಂಬರ್ 20 ಇದು ಕೂಡ ಅಷ್ಟೇ. ಏನಂತೀರ ತಾವುಗಳು ಯಾವುದಾದ್ರೂ 4 ಬರೀರಿ ಅಂತ. ಆನ್ಸರ್ ಎನಿ 4 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಒಂದು ಗದ್ಯ ಭಾಗ ಆಗಿರಬೇಕು ಅನಿಸುತ್ತೆ, ಇನ್ನೊಂದು ಪದ್ಯ ಭಾಗ ಅಂತ ಅನಿಸುತ್ತೆ. ಆಯಿತಾ, ನಿಮಗೆ ಚೆನ್ನಾಗಿ ಗೊತ್ತು ಮಕ್ಕಳೇ. ಇದು ಕ್ವಶನ್ ನಂಬರ್ 20 ನೋಡಿ ಸರ್, ಇದು ಫಸ್ಟ್ ಲೈನ್ ಇರುವಂಥದ್ದು ಕ್ವಶನ್ನು, 2 ಲೈನ್ ಅಷ್ಟೇ ಆನ್ಸರ್ ಇರುವಂಥದ್ದು. ಇದು ಕೂಡ ಅಷ್ಟೇ. ಕ್ವಶನ್ ನಂಬರ್ 21 ಫಸ್ಟ್ ಲೈನು ಪ್ರಶ್ನೆ ಆಗಿರುತ್ತೆ, ಈ 2 ಲೈನು ಮಾತ್ರ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 22 ಕೂಡ ಅಷ್ಟೇ, ಫಸ್ಟ್ ಲೈನ್ ಕ್ವಶನ್, ಸೆಕೆಂಡ್ 2 ಲೈನ್ಸ್ ಆನ್ಸರು. ಕ್ವಶನ್ ನಂಬರ್ 23 ಅದು ಕೂಡ ಅಷ್ಟೇ,
ಫಸ್ಟ್ ಲೈನು ಪ್ರಶ್ನೆ ಆಗಿರುತ್ತೆ, ನೆಕ್ಸ್ಟ್ 2 ಲೈನ್ಸ್ ಆನ್ಸರ್ ಆಗಿರುತ್ತೆ. ಈ ರೀತಿಯಾಗಿ ಟೋಟಲ್ಲು ನಿಮಗೆ ಎಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ 3, 6, 7 ಕ್ವಶನ್ಸ್ ಆರ್ ದೇರ್. ಔಟ್ ಆಫ್ 7 ಯು ನೀಡ್ ಟು ಅಟೆಂಡ್ ಓನ್ಲಿ ಎಷ್ಟು ಹೇಳಿ ನೋಡೋಣ 4. ಹಾಗಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ನಾವು ಪಾರ್ಟ್ ಸಿನಲ್ಲಿದ್ದೀವಿ ಆಯಿತಾ. ಪಾರ್ಟ್ ಸಿಗೆ ಬರೋದಾದರೆ ನಾವು ಆನ್ಸರ್ ಎನಿ 2 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್ ಆಯಿತಾ ಮಕ್ಕಳೇ. ಇದು ಕೂಡ ಈಸಿ. ಐ ಥಿಂಕ್ ಇಲ್ಲಿ ಒಂದು ಇದನ್ನು ಕೊಟ್ಟಿರಬೇಕು ಅಂತ ಅನಿಸುತ್ತೆ. ಕ್ವಶನ್ ನಂಬರ್ 27 ಫಸ್ಟು 2 ಲೈನ್ಸ್ ಇದೆ ಅಲ್ವಾ, ಇದು ನಿಮ್ಮ ಪ್ರಶ್ನೆ. ಪ್ರಸ್ತುತ ಈ ಶ್ಲೋಕವನ್ನು ಅಂತ ಇದೆ ಅಲ್ವಾ, ಹೌದಲ್ಲ, ಪುರಾಣ ಭಾರತಂ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅಂದರೆ ಇದು ಸಂದರ್ಭದೊಡನೆ ವಿವರಿಸಿ ಅಂತ. ಕ್ವಶನ್ ನಂಬರ್ 27 ನೋಡಿ, ಪಾರ್ಟ್ ಸಿನಲ್ಲಿ ನಿಮಗೆ ಯಾವುದಾದ್ರೂ 2 ಸಂದರ್ಭವನ್ನು ಬರೆಯಿರಿ, ಪ್ರತಿಯೊಂದಕ್ಕೆ 3 ಅಂಕಗಳು ಅಂತ ಕೊಟ್ಟಿದ್ದಾರೆ. ತಾವುಗಳು ಕನ್ನಡದಲ್ಲಾದರೂ ಬರಿಬೋದು, ಇಂಗ್ಲೀಷಲ್ಲಿ ಅಥವಾ ಸಂಸ್ಕೃತದಲ್ಲೂ ಬರಿಬೋದು, 3 ಆಪ್ಷನ್ ಇರುತ್ತೆ ನೋಡಿ. ಈ ಏನಿದೆ ಪ್ರಸ್ತುತ ಶ್ಲೋಕವನ್ನು ಪುರಾಣ ಭಾರತಂ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಭಾರತ ದೇಶದ 9 ಭಾಗಗಳಾಗಿವೆ ನೋಡಿ. ಈ ಭಾರತ ದೇಶವು 9 ಭಾಗಗಳಾಗಿವೆ ಎಂದು ತಿಳಿಯಿರಿ. ಅವು ಸಮುದ್ರದಿಂದ ಆವರಿಸಲ್ಪಟ್ಟಿವೆ ಹಾಗೂ ಅವುಗಳ ಮೇಲೆ ಚಲಿಸಲು ಕಷ್ಟ ಸಾಧ್ಯ. ಅಂದರೆ ದಿಸ್ ಸ್ಟ್ಯಾನ್ಜಾ ಹ್ಯಾಸ್ ಬಿನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಪೋಯಮ್ ಪುರಾಣ ಭಾರತಂ ಅಂತ ಇದೆ. ಭಾರತ ವರ್ಷ ಇಸ್ ಮೇನ್ಲಿ ಡಿವೈಡೆಡ್ ಇಂಟು 9 ಮೇನ್ ಡಿವಿಷನ್ಸ್. ಸಿನ್ಸ್ ದೇ ಆರ್ ಸಪ್ರೇಟೆಡ್ ಬೈ ದಿ ಓಷನ್ಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇದನ್ನು ನೀವು ಬರೀತೀರಾ. ಕ್ವಶನ್ ನಂಬರ್ 28 ಕೂಡ ಅಷ್ಟೇ, 2 ಲೈನನ್ನು ಓದ್ಕೊಳ್ಳಿ. ಈ ಪ್ರಸ್ತುತ ಏನಂತೀರ ತಗೊಳ್ಳು ಈ ಶ್ಲೋಕವನ್ನು ಅಂತ ಹೌದಲ್ವಾ, ಮಹರ್ಷಿ ಭೀರಾವ್ ಇದನ್ನು ಸ್ವಲ್ಪ ಬರಿಬೇಕಾಗತ್ತೆ. ನೀವು ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಒಮ್ಮೆ ಸನ್ಯಾಸಿನಿಯು ಭಿಕ್ಷೆಗೋಸ್ಕರ ವ್ಯಾಪಾರಿಯ ಮನೆಗೆ ಹೋದನು. ಸನ್ಯಾಸಿಗೆ ಭಿಕ್ಷೆ ನೀಡಿದ ಹಿಂತಿರುಗಿರುವಾಗ ವ್ಯಾಪಾರಿಯು ಸುಂದರವಾದ ಮಗಳನ್ನು ನೋಡಿದನು ಅಂತ ಇದೆ. ದಿಸ್ ವರ್ಸ್ ಇಸ್ ಟೇಕನ್ ಫ್ರಮ್ ದ ಪೋಯಮ್ ಅಂತ ಇದೆ. ಹಿಯರ್ ಪೋಯಿಟ್ ಈಸ್ ಎಕ್ಸ್ಪ್ಲೈನಿಂಗ್ ಅಬೌಟ್ ದಿ ಮಾಂಕ್ ಅಂತ ಇದೆ. ಒನ್ಸ್ ಅ ಮಾಂಕ್ ವೆಂಟ್ ಟು ದ ಹೌಸ್ ಆಫ್ ಎ ಮರ್ಚೆಂಟ್ ಫಾರ್ ಆರ್ಮ್ಸ್. ನೋಡಿ, ಈಗ ಭಿಕ್ಷೆಯನ್ನು ಬೆಳಲಿಕ್ಕೆ ಅಂತ ಹೋಗಿರ್ತಾನೆ. ಏನಂತೀರ ತಗೊಳ್ಳು, ದೇರ್ ಹಿ ನೋಟಿಸ್ಡ್ ಎ ಬ್ಯೂಟಿಫುಲ್ ಗರ್ಲ್ ಹೂ ವಾಸ್ ರಿಟರ್ನಿಂಗ್ ಆಫ್ಟರ್ ಆಫರಿಂಗ್ ಹಿಸ್ ಆರ್ಮ್ಸ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಮಕ್ಕಳೇ. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ನೀವು ನಿಮ್ಮ ಭವಿಷ್ಯ ಯಾರ ಕೈಯಲ್ಲಿದೆ ಅಂದರೆ ಅದು ನಿಮ್ಮ ಕೈಯಲ್ಲೇ ಇದೆ. ತಂದೆ ತಾಯಿಗಳು ಏನು ಮಾಡ್ಬೋದು, ದಾರಿಯನ್ನು ತೋರಿಸ್ಬೋದು. ಶಿಕ್ಷಕರು ಏನು ಮಾಡ್ಬೋದು ಅಂದರೆ ಇದನ್ನು ಓದು ಅದನ್ನು ಓದು ಅಂತ ಹೇಳ್ಬೋದು. ತಂದೆ ತಾಯಿಗಳು ರಾತ್ರಿ ಹಗಲೆಲ್ಲ ಓದ್ಬಿಟ್ಟು ಅಂತೀನಿ ಕಷ್ಟಪಟ್ಬಿಟ್ಟು ದುಡ್ಡನ್ನು ತಂದು ನಿಮಗೆ ಕಟ್ಬೋದು ಅಷ್ಟೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಡೂ ವೆಲ್. ಏನೇ ತೊಂದರೆ ಇದ್ದರೂ ತಾವುಗಳು ನಮಗೆ ನಮ್ಮ ಮೇಲ್ ಐಡಿಗೆ ಕಾಂಟ್ಯಾಕ್ಟನ್ನು ಮಾಡಿಕೊಳ್ಳಬಹುದು ಅಂತ ಹೇಳ್ತಾ, ಇದು ಟೋಟಲ್ಲು ಭಾಳ ದೊಡ್ಡಕ್ಕಿದ್ರಿ ಕ್ವಶನ್ ಪೇಪರು. ಸುಮಾರು ಏನಂತೀರ ತಾವುಗಳು 44 ಕ್ವಶನ್ಸ್ ಆರ್ ದರ್. 44 ಅಷ್ಟು ಪ್ರಶ್ನೆಗಳು ಈ ಒಂದು ಕ್ವಶನ್ ಪೇಪರಲ್ಲಿ ಇರುವಂಥದ್ದು. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಏನು ಸರ್ ಹಿಂಗೆ ಓಡಿಸ್ಕೊತ ಹೋಗ್ತಾ ಇದ್ದೀರಾ, ಏನು ಮಾಡ್ತೀರಾ? ಮತ್ತು ಇನ್ನೂ 10 ಪ್ರಶ್ನೆಗಳು ಇದ್ದಾವೆ. ಎಷ್ಟು ಫಾಸ್ಟಾಗಿ ಹೋದರೂ ಕೂಡ ಅದು ಮುಗಿಯಲ್ಲ. ಅಂದರೆ ಇನ್ನೂ 10 ಪ್ರಶ್ನೆಗಳು ಇದ್ದಾವೆ. ಕನ್ನಡದಲ್ಲಿ ಇಂಗ್ಲೀಷಲ್ಲಿ 2 ಕೂಡ ಆನ್ಸರ್ಸ್ಗಳಿದ್ದಾವೆ ಕಣ್ರೋ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ತಾವುಗಳು. ನೋಡಿ, ಆ್ಯನ್ಯುವಲ್ ಎಕ್ಸಾಮ್ಗಿಂತ ಮುಂಚೆ ಇವತ್ತೇ ಕೊಡ್ತಾಯಿದ್ದೀನಿ. ಇದು ಆಗಸ್ಟ್ ಇನ್ನು ಆಯಿತಾ. ಯೂಸ್ ಇಟ್ ಮ್ಯಾನ್. ಪ್ಲೀಸ್ ಶೇರ್ ಯುವರ್ ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ಐ ಡಿ. ಡೋಂಟ್ ಫರ್ಗೆಟ್. ಏನಾದರೂ ಮೆಟೀರಿಯಲ್ ಇದ್ದರೆ ಸಂಸ್ಕೃತ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಕಾಲೇಜಲ್ಲಿ ಕೊಟ್ಟಿದ್ದರೆ ದಯವಿಟ್ಟು ನಮ್ಮ ಮೇಲ್ ಐ ಡಿಗೆ ಫಾರ್ವರ್ಡನ್ನು ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ತಾ ಇದ್ದೇನೆ. ಕ್ವಶನ್ ನಂಬರ್ 35 ಕೂಡ ಅಷ್ಟೇ ಕಣ್ರಿ. ಅದು 31 ಟು ಏನಂತೀರ ಅದು ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಇದು 5 ಅಂಕದ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡ್ತಾ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಲೆಂತಿಯಾಗಿ ಇಲ್ಲಿ ಆನ್ಸರ್ಸ್ ಇದೆ. ಯಾಕೆ ಇದು ಲೆಂತಿ ಆಗ್ತಾ ಇದೆ ಅಂದರೆ ಮತ್ತೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ 2 ಕೂಡ ಕೊಟ್ಟಿದ್ದೇನೆ. ತಾವುಗಳು ಕನ್ನಡದಲ್ಲಾದರೂ ಬರಿಬೋದು, ಇಂಗ್ಲೀಷಲ್ಲಾದರೂ ಬರೀಬೋದು, ಆಪ್ಷನ್ ಇರುತ್ತೆ. 2 ಕೂಡ ಬರ್ಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡಿಬಿಡಿ ಎಕ್ಸಾಮಲ್ಲಿ ಆಯಿತಾ. ಯಾವುದಾದ್ರೂ ಒಂದನ್ನು ತಾವುಗಳು ಬರಿಬೇಕಾಗತ್ತೆ. ಕ್ವಶನ್ ನಂಬರ್ 37 ಕೂಡ ಅಷ್ಟೇ. ಅದು ಕೂಡ ಕೊನೆಯ ಪ್ರಶ್ನೆ ಆಗಿರುತ್ತೆ, 5 ಅಂಕದ್ದು. ಈಗ ಪಾರ್ಟ್ ಡಿಗೆ ಬರ್ತಾಯಿದ್ವಿ. ಈಗ ಗ್ರಾಮರ್ ಭಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ವ್ಯಾಕರಣ ಅಂತ ಹಿಂದಿನಲ್ಲಿ ಕರೆದ್ರೆ ಇಲ್ಲಿ ಏನಂತಾರಪ್ಪ ಇವರು ಏನೋ ಹೇಳ್ತಾರೆ ಆಯಿತಾ. ರಿರೇಟ್ ಆಸ್ ಎ ಡೈರೆಕ್ಟೆಡ್ ಅಂತ ಇರಬೇಕು ಅನ್ಸುತ್ತೆ. ಇದು 3 × 3 9 ಮಾರ್ಕ್ಸ್ ಅಂತ ಇದೆ ಆಯಿತಾ. ಭಾಳ ಈಸಿಯಾಗಿದೆ ಇದು ಕೂಡ. ನೋಡಿ, ಏನಂತೀರ ತಾವುಗಳು ಬಿಡಿಸಿ ಬರೆಯಿರಿ ಅಂತ ಇರಬೇಕು ಅಂತ ಅನ್ಸತ್ತೆ ನನಗಿದು. ಹೌದು ಆಯಿತಾ. 1 ನೀ ಲೆನ್ 1 + ಅನಿ ಲೆನ್ ಆಯಿತಾ. ಮಾಡ್ತೀರಾ ನೀವು ನೋಡಿ, ಈಸಿಯಾಗಿದೆ. ಗ್ರಾಮರ್ ಭಾಗ ಕೂಡ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಮಕ್ಕಳೇ. ಇದು ಪಾರ್ಟ್ ಕ್ವಶನ್ ನಂಬರ್ 39 ಇಲ್ಲಿಂದ. ಇದೇನಿದು
ಇದು ಬಿಡಿಸಿ ಬರೆಯೋದಾ? ಪ್ರತ್ಯೇಕ ಕರ್ತು ಮುಗೀತು ಕೊಂಡ್ರೋ. ಪೇಷನ್ಸ್ ಇಟ್ಕೊಳ್ಳಿ, ಪೇಷನ್ಸ್ ವಿಲ್ ವಿನ್ ದ ರೇಸ್ ಅಂತ. ಈಗ ಹಿಂದಿನಲ್ಲಿರುತ್ತಲ್ವ ಅನುವಾದ್ ಕೀಜಿಯೆ ಅಂತ, ಅದು ಕೂಡ ಇಲ್ಲಿ ತಾವುಗಳು ನೋಡ್ಬೋದು. ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಅವ್ರು ಕೊಟ್ಟಿರ್ತಾರೆ, ತಾವುಗಳು ಇದು ಕ್ವಶನ್ ಸರ್, ಆಮೇಲೆ ನೀವು ಆನ್ಸರ್ ಅನ್ಕೊಂಬಿಟ್ಟಿರ. ಕ್ವಶನ್ ನಂಬರ್ 43 ಡಿಸ್ಪ್ಲೇ ಆಗಿರುವಂಥದ್ದು ಕನ್ನಡ ಇಂಗ್ಲೀಷ್, ಇದು ಪ್ರಶ್ನೆ. ಇದನ್ನು ಓದ್ಕೊಂಡು ಗೋಪಾಲಕೃಷ್ಣ ಗೋಖಲೆ ವಾಸ್ ಎ ಗ್ರೇಟ್ ಪೇಟ್ರಿಯಟ್, ಹಿ ಲೆಡ್ ದಿ ಫ್ರೀಡಮ್ ಏನಂತೀರ ಮೂಮೆಂಟ್ ಪ್ರಾಮಿನೆಂಟ್ಲಿ, ಹಿ ವಾಸ್ ಅ ವೆರಿ ಗುಡ್ ಆರೇಟರ್ ಟು ದ ಪೀಪಲ್ ಜಾಯಿನ್ ದ ಫ್ರೀಡಮ್ ಮೂಮೆಂಟ್ ಹ್ಯಾವಿಂಗ್ ದ ಲಿಸನ್ ಟು ಹಿಸ್ ಇನ್ಸ್ಪೈರಿಂಗ್ ಪೇಟ್ರಿಯಟ್ ಸ್ಪೀಚ್, ಹಿಸ್ ಸಿಂಪಲ್ ಆ್ಯಂಡ್ ದ ಸೆಲ್ಫ್ ಲೆಸ್ ಲೈಫ್ ಈಸ್ ಅ ರೋಲ್ ಮಾಡೆಲ್ ಟು ಆಲ್ ಅಂತ ಇದೆ. ಇದನ್ನು ಸಂಸ್ಕೃತದಲ್ಲಿ 4 ಲೈನಲ್ಲಿ ಈ ರೀತಿಯಾಗಿ 3 ಲೈನಲ್ಲಿ ಬರೆದ್ರೆ ಮುಗೀತು, ನಿಮಗೆ ಅಂಕಗಳು ಸಿಗುತ್ತೆ. ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳಿದರೆ 5 ಮಾರ್ಕ್ಸ್ ಸಿಗುತ್ತೆ ಅನುವಾದ ಮಾಡಿದರೆ. ಇಮ್ಯಾಜಿನ್ ಯುವರ್ ಸೆಲ್ಫ್, ಈ 3 ಲೈನ್ ಬರೆದ್ರೆ 5 ಮಾರ್ಕ್ಸ್ ಅಂದರೆ ಬರೆಯಕ್ಕೆ ಬರಬೇಕು ಸಂಸ್ಕೃತ, ಆಯಿತಾ? ಇಷ್ಟೇ ಅಲ್ಲ, ಮತ್ತು ಮುಂದೆ ಕೂಡ ಇದೆ, ಬನ್ನಿ. ಈಗ ಒಂದು ಪ್ಯಾಸೇಜನ್ನು ಇಲ್ಲಿ ಕೊಟ್ಟಿದ್ದಾರೆ, ಈ ಪ್ಯಾಸೇಜನ್ನು ಓದ್ಕೋಬೇಕು. 4 ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದಾರೆ, 4 ಕ್ವಶನ್ಸ್ ಇದ್ದಾವೆ. ಇಲ್ಲಿಗೆ ಮುಗೀತ್ರಿ ಕ್ವಶನ್ ಪೇಪರು. ಈ 4 ಕ್ವಶನ್ಸ್ಗಳನ್ನು ಓದ್ಕೊಂಡು ಆನ್ಸರನ್ನು ತಾವುಗಳು ಇಲ್ಲೇ ಹುಡುಕಿ ಬರೀಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ನಾಲೆಡ್ಜ್ ಬೇಕು ಸಂಸ್ಕೃತದ್ದು. ಧನ್ಯವಾದಗಳು, ಆಲ್ ದ ಬೆಸ್ಟ್, ಡೂ ವೆಲ್. ಮುಂದಿನ ವೀಡಿಯೋ ಯಾವುದು ಬೇಕು ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಶೇರ್ ಅವರ್ ವೀಡಿಯೋಸ್ ಆ್ಯಸ್ ಮಚ್, ಆಯಿತಾ, ಪಾಸಿಬಲ್ ಥ್ರೂ ಯುವರ್ ಸೋಷಿಯಲ್ ಮೀಡಿಯಾಸ್ ಮ್ಯಾನ್. ನಿಮ್ಮ ಕಮೆಂಟ್ಸಿಗಾಗಿ ಕಾಯ್ತಾ ಇರ್ತೀವಿ. ಧನ್ಯವಾದಗಳು.